ಶ್ವೇತಾ ನಾಯಕ್. ಹರೇ ಕೃಷ್ಣ ಗುರುಗಳೇ, ನಮ್ಮ ಹತ್ತಿರ ಇರೋರು ನಮಗೆ ನೋವು ನೀಡಿದ್ರು ಅವರನ್ನು ದೂರ ಮಾಡುವುದು ಸಾಧ್ಯವಿಲ್ಲದಾಗ ಆ ನೋವನ್ನು ತಾಳುವಾಗ ಮನಸ್ಸು ಕರ್ಮದ ದೃಷ್ಟಿಯಿಂದ ಮತ್ತು ಅಲೌಕಿಕ ದೃಷ್ಟಿಯಿಂದ ಹೇಗೆ ಗ್ರಹಿಸಬಹುದು? ಕೆಲವೊಮ್ಮೆ ಇಂಥದ್ದೊಂದು ಧರ್ಮ ಸಂಕಟದ ಸಮಯಗಳು ಬರ್ತವೆ. ಹೌದು, ಅವರಿಂದ ನಮಗೆ ನೋವಾಗ್ತಿದೆ, ಅವರಿಂದ ನಮಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಿರುತ್ತೆ. ಆದರೆ ಅವರನ್ನು ದೂರ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವ್ರು ನಮ್ಮ ತಂದೆಯೇ ಆಗಿರ್ತಾರೆ, ಅಥವಾ ಅವ್ರು ನಮ್ಮ ತಾಯಿನೇ ಆಗಿರ್ತಾರೆ, ಅಥವಾ ಅವ್ರು ನಮ್ಮ ಮಕ್ಕಳೇ ಆಗಿರ್ತಾರೆ, ಅಥವಾ ಅವ್ರು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಕ್ಕ ತಂಗಿದಿರು ಯಾರೋ ಆಗಿರ್ತಾರೆ. ಇವ್ರನ್ನ ಹೆಂಗೆ ದೂರ ಮಾಡೋದು? ಈಗ ಬೇರೆಲ್ಲೋ ಕೆಲಸದ ಜಾಗದಲ್ಲೋ ಇನ್ನೆಲ್ಲೋ ಆದರೆ ಅವನಿಂದ ನನಗೆ ತುಂಬ ಹಿಂಸೆ ಆಗ್ತಿದೆಯಪ್ಪ, ತುಂಬ ನೆಮ್ಮದಿ ಹಾಳಾಗ್ತಿದೆಯಪ್ಪ, ನಾನು ಅವನ ಜೊತೆ ಬರಲ್ಲ, ಅಥವಾ ಅವನ ಜೊತೆ ನಾನು ಸೇರಲ್ಲ, ಅಥವಾ ಅವನಿಗೆ ನಾನು ಮೆಸೇಜ್ ಮಾಡಲ್ಲ, ಅಥವಾ ಅವನಿರೋ ಕಡೆ ನಾನು ಇರಲ್ಲ. ಮಾಡ್ಬೋದು, ಅಂಥ ನಿರ್ಧಾರಗಳು ಮಾಡ್ಬೋದು ಹೊರಗಡೆ. ಬಟ್ ಮನೆಯಲ್ಲಿರೋರೇ ನೋವು ಕೊಟ್ಟಿದ್ದಾರೆ, ಬೆಳಗ್ಗೆ ಎದ್ರೆ ಅವ್ರನ್ನೇ ನೋಡಬೇಕು, ನಾಳೆ ಅವ್ರ ಜೊತೆನೇ ಬದುಕಬೇಕು. ಏನಪ್ಪ ಇದು? ನೋಡಿ, ಹೊರಗಡೆ ಆಗಲಿ ಒಳಗಡೆ ಆಗಲಿ ಎಲ್ಲದಕ್ಕೂ ದೊಡ್ಡ ಉತ್ತರ ಏನು? ಯಾವುದನ್ನು ಸರಿ ಮಾಡಲಿಕ್ಕಾಗಲ್ವೋ ಅದಕ್ಕೂ ಹೊಂದಾಣಿಕೆ ಮಾಡಿಕೊಳ್ಬೇಕು. ಯಾವುದನ್ನು ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗಲ್ವೋ ಅದನ್ನು ಸರಿ ಮಾಡಿಕೊಳ್ಬೇಕು. ಇವೆರಡೇ ದಾರಿ. ಯಾವುದನ್ನು ಒಪ್ಕೊಳ್ಳೋಕ್ಕಾಗಲ್ವೋ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಒಪ್ಕೊಳ್ಳಿ. ಅಥವಾ ಯಾವುದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ವೋ ಅದನ್ನು ಬದಲಾವಣೆ ಮಾಡಿ. ಯಾವುದನ್ನು ಬದಲಾಯಿಸೋಕೆ ಆಗಲ್ವೋ ಅದನ್ನು ಒಪ್ಕೊಳ್ಳಿ. ಕೆಲವೊಮ್ಮೆ ಯಾವುದು ಮೂಲ ವಸ್ತು ಇದೆ, ಯಾವುದರಿಂದ ನಮಗೆ ತೊಂದರೆ ಆಗ್ತಿದೆಯಲ್ಲ ಅದಕ್ಕೆ ನಾವೇನು ಮಾಡಲಿಕ್ಕಾಗಲ್ಲ. ಆದರೆ ಅದರಿಂದ ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ನಾವೇನು ಎಚ್ಚರ ವಹಿಸ್ಬೋದು ಅದನ್ನಂತೂ ಮಾಡಲೇಬೇಕು. ಈಗ ನನಗೆ ಬೇಸಿಗೆಗಾಲ ಬಂದು ನನಗೆ ತುಂಬ ಬಿಸಿಲು, ಅಯ್ಯೋ ಹೊರಗಡೆ ಹೋಗ್ಲಿಕ್ಕಾಗಲ್ಲ, ಸೂರ್ಯನ ಕಿರಣಗಳು ಇನ್ನೇನು ನಾನು ಬೆಂದು ಸುಟ್ಟು ಹೋಗ್ತೀನಿ ಅನ್ನೋಷ್ಟು ಸೂರ್ಯನ ತಾಪ ಇದೆ. ಸೂರ್ಯನಿಂದ ನನಗೀಗ ನೋವಾಗ್ತಿದೆ, ನನಗೆ ಹಿಂಸೆ ಆಗ್ತಿದೆ, ಶೆಕೆ, ಬಿಸಿಲು, ಕಪ್ಪಾಗ್ತಾ ಇದ್ದೀನಿ, ನನಗೆ ಕೆಂಡದಲ್ಲಿ ನಿಂತಿದ್ದೀನಿ ಅನ್ನೋ, ಕೆಂಡದ ಮೇಲೆ ನಿಂತಿದ್ದೀನಿ ಅನ್ನೋಷ್ಟು ಸೂರ್ಯ ನನಗೆ ಹಿಂಸೆ ಕೊಡ್ತಿದ್ದಾನೆ. ಈಗ ನಾನೇನು ಮಾಡ್ಬೋದು? ಸೂರ್ಯನ ತಂದು ನಾನು ಮನೇಲಿ ಫ್ರಿಡ್ಜಲ್ಲಿ ಇಡೋಕ್ಕಾಗುತ್ತಾ? ಅಥವಾ ಸೂರ್ಯನಿಗೆ ನಾನೇನು ಬಟ್ಟೆ ಕೌಚೋಕ್ಕಾಗುತ್ತಾ? ಸೂರ್ಯನಿಗೆ ನಾನೇನೋ ತಂಪಾಗಿರುವಂಥ ನೀರೆರ್ಚೋಕ್ಕಾಗುತ್ತಾ? ಆಗಲ್ಲ. ಅಂದರೆ ಅದನ್ನು ಸರಿ ಮಾಡಲಿಕ್ಕೆ ನನ್ನ ಕೈಲಿಲ್ಲ, ಇದಂತೂ ಸತ್ಯ. ಆದರೆ ಅದರಿಂದ ಆಗ್ತಿರೋ ಹಾನಿಯನ್ನು ತಪ್ಪಿಸ್ಕೊಳ್ಳಿಕ್ಕೆ ನಾನು ಕೆಲವು ಪ್ರಿಕಾಷನ್ಸ್ ಅಥವಾ ಎಚ್ಚರವನ್ನು, ಜಾಗೃತಿಯನ್ನು ವಹಿಸ್ಬೋದು. ಒಂದು, ಸನ್ಸ್ಕ್ರೀನ್ ಹಚ್ಕೊಂಡು ಆಚೆ ಹೋಗಬೇಕು. ಇಲ್ಲ ಅಂಬ್ರೆಲಾ, ಛತ್ರಿ ಅಥವಾ ಕೊಡೆ ಇಟ್ಕೊಂಡು ಆಚೆ ಹೋಗಬೇಕು. ಅಥವಾ ಆ ಮಟ್ಟಿನ ತಾಪ ಬರುವ ಮುಂಚೆನೇ ಕೆಲಸ ಮುಗಿಸ್ಕೊಂಡು ಮನೆಯೊಳಗಡೆ ಬರಬೇಕು. ಏನೋ ಒಂದು ದಾರಿ ಮಾಡಿಕೊಳ್ಬೇಕು. ಅದು ಬಿಟ್ಟುಬಿಟ್ಟು ನಾನು ಸೂರ್ಯನ ಬೈಕೊಂಡು ಕೂತ್ಕೊಂಡು ನಾಳೆಯಿಂದ ನಾನು ಸೂರ್ಯನ ನೋಡಲ್ಲ, ನಾಳೆಯಿಂದ ನಂಗೆ ಸೂರ್ಯ ಬೇಡ ಅಂದರೆ ಇಲ್ಲ, ಜೀವನ ನಡೆಯಲ್ಲ. ಸೂರ್ಯನ ಅಡಿಯಲ್ಲೇ ಬದುಕಬೇಕು, ಸೂರ್ಯನ ಮುಂದೆಯೇ ಬದುಕಬೇಕು. ಆದರೆ ಸೂರ್ಯನಿಂದ ಬರುವ ನೆಗೆಟಿವ್ ನನ್ನನ್ನು ಹಿಂಸಿಸದ ಹಾಗೆ, ಬಾಧಿಸದ ಹಾಗೆ ನಾನು ಎಚ್ಚರ ಮಾಡಬೇಕು. ಇದು ನನ್ನ ಕೈಲಿದೆಯಲ್ವ, ನಾನು ಅದನ್ನು ಮಾಡಬೇಕಲ್ಲ. ನಾನು ಸೂರ್ಯನ ಬೈಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಹಾಗೆ ಸಂಬಂಧಗಳಲ್ಲೂ ಅಷ್ಟೇ. ನಮಗೆ ಅವರಿಂದ ಏನು ತೊಂದರೆ ಆಗ್ತಾ ಇದೆ, ಅಥವಾ ಅವರಿಂದ ಬರುವ ಮಾತುಗಳು, ಯೋಚನೆಗಳು, ಚಿಂತನೆಗಳು ಅಥವಾ ಅವರ ಕಿರಣಗಳು ನಮಗೆ ತೊಂದರೆ ಕೊಡ್ತಿದ್ದಾವೆ. ನಾವು ಅದರಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಳ್ಬೇಕು. ಮೌನ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಪ್ರೊಟೆಕ್ಷನ್. ಏನಾದರೂ ಬಡ್ಕಳಯ್ಯ, ನಾನೇನು ಮಾತಾಡಲ್ಲ, ನೀನು ಇಲ್ಲಿ 1000 ಅಂದ್ಕೋ, ಅವಾಗ ನಾವೇ ಕೆಟ್ಟವರು ಆಗ್ತೀವಲ್ಲ ಸರ್, ಹಂಗೆ ಹಿಂಗೆ ಅಂತ ನಿಮಗೇನೋ ಅನ್ನಿಸ್ಬೋದು. ಹಾಗಂತ ನೀವು ಎಲ್ಲದಕ್ಕೂ ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ಜೀವನ ಏನಾಗಬೇಕು ನಿಮ್ಮದು? ಅದಕ್ಕೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದಾಗ ಯಾವ ವ್ಯಕ್ತಿಯೂ ಕೂಡ ನಿಮಗೆ ಸುಮ್ಮನೆ ಪ್ರೀತಿ ಕೊಡೋದಿಲ್ಲ, ಸುಮ್ಮನೆ ನೋವನ್ನು ಕೊಡೋದಿಲ್ಲ. ಯಾವುದೋ ಒಂದು ಪೂರ್ವಜನ್ಮದ ಸೆಳೆತ ಇಲ್ಲದೆ ಹೋದರೆ, ಪೂರ್ವಜನ್ಮದ ಯಾವುದೋ ಲೆಕ್ಕಾಚಾರ ಇಲ್ಲದೆ ಹೋದರೆ ಯಾರೊಬ್ಬರು ನಿಮ್ಮ ಹತ್ರ ಸುಳಿಯೋದಿಲ್ಲ. ಪೂರ್ವ ಜನ್ಮದ್ದು ಅಂತ ಮಾತ್ರವಲ್ಲ, ಈ ಜನ್ಮದಲ್ಲೇ ಕೆಲವೊಂದು ಮಾಡಬಾರ್ದು ಮಾಡಿರ್ತೀವಿ, ತಪ್ಪು ಆಯ್ಕೆ ಮಾಡಿರ್ತೀವಿ, ತಪ್ಪು ನಿರ್ಧಾರ ಮಾಡಿರ್ತೀವಿ. ಅವುಗಳು ಕೂಡ ನಮ್ಮನ್ನು ಅಷ್ಟೇ ಬಾಧಿಸ್ತವೆ ಅಲ್ವಾ? ಹಾಗಾಗಿ ಅಲೌಕಿಕ ದೃಷ್ಟಿಯಲ್ಲಿ ನೋಡಿದಾಗ ಇದನ್ನು ಅಯ್ಯೋ ನನ್ನ ಪಾಲಿನ ಕರ್ಮನಪ್ಪ,
ನಾನಿದನ್ನು ಎದುರಿಸಲೇಬೇಕು ಅನ್ನೋ ಸಮಾಧಾನ ಮಾಡಿಕೊಂಡು ಕೆಲವೊಮ್ಮೆ ಸುಮ್ಮನಾಗಬೇಕು. ಬಟ್ ಲೌಕಿಕವಾಗಿ ಎಲ್ಲರಿಂದ ದೂರ ಹೋಗೋದು ಪರಿಹಾರ ಅಲ್ಲ. ಇಲ್ಲೇ ಇರುವ ಜಾಗದಲ್ಲಿ ಗೆದ್ದು ತೋರಿಸಬೇಕು ಅಲ್ವಾ? ಹಾಗಾಗಿ ನಿಮಗೆ ಅಂತಹ ನೋವುಗಳನ್ನು ಅಥವಾ ಆ ರೀತಿ ವ್ಯಕ್ತಿತ್ವಗಳನ್ನು ನಿಭಾಯಿಸಬೇಕಾದ್ರೆ ಮೊದಲು ಎಲ್ಲರಲ್ಲೂ ಭಗವಂತನನ್ನು ಕಾಣುವಷ್ಟು ಶಕ್ತಿ ನಿಮಗೆ ಬರಬೇಕು. ಈಗ ಒಬ್ಬ ಬೈತಾ ಇದ್ದಾನೆ, ಬಟ್ ನಿಮ್ಮಿಂದ ಯಾವುದೇ ತೊಂದರೆ ಆಗಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ನಿಮ್ಮಿಂದ ಎಡವಟ್ಟಾಗ್ಬಿಟ್ಟು ಅವ್ರು ನಮಗೆ ಬೈತವ್ರು ಸರ್, ಏನು ಮಾಡೋದು ಅಂದರೆ, ಎಡವಟ್ಟಾದರೆ ತಪ್ಪು ಮಾಡಿದ್ರೆ ಬೈತಾರೆ. ನಾನಿಲ್ಲಿ ಹೇಳ್ತಿರುವ ಉತ್ತರ ಕೇವಲ ನಿಮ್ಮ ಕಡೆಯಿಂದ ನೀವು ಸರಿ ಇದ್ದೀರಾ, ಅದು ಆಗಿಯೂ ಯಾರೋ ನಿಮ್ಮನ್ನು ನಿಂದಿಸ್ತಿದ್ದಾರೆ, ಆಗ ಮಾತ್ರ ಈ ಉತ್ತರ ಸರಿ. ನಿಮ್ಮಿಂದಲೇ ಆಗದಾಗ ಆ ಕಡೆ ಇರೋರೇನು ನಿಮಗೆ ಸನ್ಮಾನ ಮಾಡ್ತಾರೆ? ಇಲ್ಲ. ಒಂದು ವೇಳೆ ನೀವೆಲ್ಲ ರೀತಿಯಲ್ಲೂ ಗೌರವದಿಂದ ಸಭ್ಯವಾಗಿದ್ದು ಅದು ಆಗಿಯೂ ಅವರವರು ಹೊಟ್ಟೆ ಕಿಚ್ಚಿಗೆ ಮಾತುಗಳು ಬರುತ್ತಿದ್ದಾವೆ, ಕಳಂಕಗಳು ಹೊರಿಸ್ತಿದ್ದಾರೆ ಅಂದರೆ ನಿಮ್ಮ ಪಾಲಿಗೆ ಆ ಸಮಯ ಅಥವಾ ಆ ವ್ಯಕ್ತಿಯಿಂದ ಕೆಲವು ದುಃಖಗಳನ್ನು ಅನುಭವಿಸಬೇಕಾದದ್ದು ಇದ್ದದ್ದೇ ಅಲ್ವೇ? ಈಗ ಮನೆಯಲ್ಲೇ ದುರ್ಯೋಧನ ಅನ್ನೋ ದುಷ್ಟ ಇದ್ದ, ಗಾಂಧಾರಿ ಮನೆ ಬಿಟ್ಟು ಹೋದ್ರ, ಅಥವಾ ಧೃತರಾಷ್ಟ್ರ ಮನೆ ಬಿಟ್ಟು ಹೋದ್ರ, ಇಲ್ಲ ಅಥವಾ ಭೀಷ್ಮ ದ್ರೋಣರು ಬಿಟ್ಟು ಹೋದ್ರ, ಅಯ್ಯೋ ಏನೋ ಹೇಗಬೇಕಲ್ಲ ಅದರ ಜೊತೆಲೇ ಬದುಕಿದ್ರು. ಹಾಗೆ ನಮ್ಮ ಬದುಕು ಅಷ್ಟೇ. ಎಲ್ಲರಿಂದ ಇವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ ಅಂದ್ಕೊಂಡು ಎಲ್ಲರಿಂದ ದೂರ ಹೋಗ್ತಾ ಹೋದರೆ ಕಡೆಗೆ ಒಂದು ದಿವಸ ನೀವು ಮಂಗಳ ಗ್ರಹಕ್ಕೆ ಹೋಗ್ಬೇಕಾಗುತ್ತೆ ಅಷ್ಟೇ. ಸೊ ನಿಮ್ಮ ಪಾಲಿಗೆ ಬಂದಿರುವ ಒಳ್ಳೆಯದು ಹೇಗೆ ಭಗವಂತನ ಅನುಗ್ರಹವೋ ಅಥವಾ ಕರ್ಮದ ಫಲವೋ, ಕೆಟ್ಟದ್ದೂ ಕೂಡ ಕರ್ಮದ ಫಲವೇ. ಒಳ್ಳೇದು ಬಂದಾಗ ಮಾತ್ರ ನಮಗೆ ಪ್ರಶ್ನೆಗಳೇ ಇಲ್ಲ, ಬಟ್ ಕೆಟ್ಟದ್ದೇನೋ ಬಂದುಬಿಟ್ರೆ ನಮಗೆ 1000 ಪ್ರಶ್ನೆಗಳು. ಹೆಂಗಿದು ಎಲ್ಲವೂ ಕೃಷ್ಣ ಪ್ರಸಾದ, ಭಗವಂತನ ಈಶ್ವರ ಪ್ರಸಾದ. ಏನು ಬಂತೋ ಅದು ಅವನೇ ಕೊಟ್ಟಿದ್ದಾನೆ, ಅಥವಾ ನನ್ನ ಪಾಲಿನದ್ದನ್ನೇ ನನಗೆ ಸರಿಯಾಗಿ ಕೊಟ್ಟಿದ್ದಾನೆ. ಇನ್ನೊಬ್ಬರದ್ದನ್ನು ತೆಗೆದು ನಿಮಗೆ ಕೊಟ್ಟಿಲ್ಲ, ನಿಮ್ಮ ಪಾಲಿನದ್ದನ್ನೇ ನಿಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಯಾರಿಗೂ ಕೂಡ ನೀವು ಭಾರ ಆಗ್ಲಿಕ್ಕೆ ಹೋಗಬಾರ್ದು, ಯಾರಿಗೂ ನಿಮ್ಮ ಮಾತನ್ನು ಕೇಳಲೇಬೇಕು ಅನ್ನೋ ಒತ್ತಾಯ ಮಾಡಲಿಕ್ಕೆ ಹೋಗಬಾರ್ದು. ಹೇಳೋದು ನಿಮ್ಮ ಧರ್ಮ, ಒಳ್ಳೆಯದು ಹೇಳಿ. ಆ ಒಳ್ಳೆಯದರಿಂದ ಅವರಿಗೆ ಒಳ್ಳೆಯದೇ ಆಗುತ್ತೆ. ಆದರೆ ಆ ಒಳ್ಳೆಯದನ್ನು ಸ್ವೀಕರಿಸುವ ಪ್ರಬುದ್ಧತೆ, ಜೀವನ ಅನುಭವ ಅವ್ರಿಗಿನ್ನೂ ಬಂದಿಲ್ಲ ಅಂದಾಗ ಕಾಲಕ್ಕನ್ನ ತಾಳಬೇಕು. ಕರ್ಮದ ದೃಷ್ಟಿಯಲ್ಲಿ ನೋಡಿದಾಗ ಎಲ್ಲವೂ ನಿಮ್ಮ ಪಾಲಿನದ್ದನ್ನು ನೀವು ಅನುಭವಿಸಿಯೇ ದಾಟಬೇಕು, ಸ್ಕಿಪ್ ಮಾಡಲಿಕ್ಕಾಗಲ್ಲ. ಓಕೆ, ಈ ಪಾರ್ಟ್ ಆಫ್ ಕರ್ಮ ನನಗೆ ಬೇಡ, ನಾನು ಸ್ಕಿಪ್ ಮಾಡ್ತೀನಿ, ಅವಕಾಶ ಇಲ್ಲ. ಅದನ್ನು ಅನುಭವಿಸಿಯೇ ಮುಂದೆ ಹೋಗಬೇಕು, ಬೇರೆ ದಾರಿ ಇಲ್ಲ ಅಲ್ವಾ? ಹಾಗಾಗಿ ಬಂದಿದ್ದೆಲ್ಲವೂ ಬರಲಿ, ಗೋವಿಂದನ ದಯೆ ಹೊಂದಿರಲಿ ಅಂದುಕೊಂಡು ನಗ್ನಗ್ತಾ ಇರಿ. ಯಾರೇನಾದರೂ ಅಂದ್ಕೊಳ್ಳಿ, ನಿಮ್ಮ ಕಡೆಯಿಂದ ಕೆಟ್ಟದಾಗದಂಗೆ ನೋಡ್ಕೊಳ್ಳಿ, ನಿಮ್ಮ ಕಡೆಯಿಂದ ತಪ್ಪಾಗಬಾರ್ದು. ಎಲ್ಲವೂ ಅಂದ್ಕೊಂಡಂಗಿಲ್ಲ ಜೀವನ. ಬಟ್ ಒಂದು ಕ್ಷಣ ನಿಮ್ಮ ಬದುಕನ್ನು ಅವಲೋಕಿಸಿ, 100ರಲ್ಲಿ ಒಂದು 10% ಎಲ್ಲೋ ತಪ್ಪು ನಡೀತಾ ಇರ್ಬೋದು. ಉಳಿದಿರೋ 90% ಆರೋಗ್ಯ ಅಥವಾ ಒಳ್ಳೆ ದುಡಿಮೆ ಅಥವಾ ಏನೋ ಅಷ್ಟೋ ಎಷ್ಟೋ ನೆಮ್ಮದಿ ಇದ್ದೇ ಇದೆ. ಒಂದು 10%, 15-20% ಏನೋ ಒಂಚೂರು ಕೆಟ್ಟಿದೆ, ತೊಂದರೆ ಆಗಿದೆ. ಅದಕ್ಕೋಸ್ಕರ ನಾನು 80% ಸರಿ ಇರೋ ಜೀವನವನ್ನು ಮರಿಬಾರದು. ಅದನ್ನೇ ಧನಾತ್ಮಕ ದೃಷ್ಟಿಕೋನ. ಸಾಧಕರ ಯೋಚನೆ ಹೀಗೆ ಇರುತ್ತಂತೆ.